ಘಟಪ್ರಭಾ ನದಿ ಕೂಡ ಬಾಗಲಕೋಟೆಯ ಹಿಪ್ಪರಗಿ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಬರ್ತಾ ಇದೆ. ಹಿಪ್ಪರಗಿ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಒಳಹರಿವಿದೆ. ಹಿಡಕಲ್ ಜಲಾಶಯದ ಒಳಹರಿವು ಕೂಡ ಹೆಚ್ಚಳವಾಗಿದೆ. ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿ ಭೋರ್ಗರಿತಾ ಇದ್ದಾವೆ. ಈ ಕಾರಣದಿಂದ ಹಿಪ್ಪರಗಿ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದು. 84,000 ಕ್ಯೂಸೆಕ್ ಹೊರಹರಿವಿದೆ. ಹಿಡಕಲ್ ಜಲಾಶಯದಿಂದ 21,000 ಕ್ಯೂಸೆಕ್ ಹೊರಹರಿವಿರೋದು. ಎರಡೂ ಜಲಾಶಯಗಳಿಗೂ ಒಳಹರಿವಿನ ಪ್ರಮಾಣದಲ್ಲಿ ಭಾರಿ ಹೆಚ್ಚಳ ಆಗಿದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ಮಳೆ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದ ನೀರು ಮಹಾರಾಷ್ಟ್ರದಿಂದ ಬಿಡುಗಡೆಯಾಗ್ತಾ ಇದೆ ರಾಜ್ಯಕ್ಕೆ. ಸೊ ಆ ಭಾಗದಲ್ಲಿ ಹರಿಯುವಂತಹ ಪ್ರಮುಖ ನದಿಗಳು ಭೋರ್ಗರಿತಾ ಇದ್ದಾವೆ. ಬಹುತೇಕ ಆ ಭಾಗದಲ್ಲಿರುವಂತಹ ಎಲ್ಲ ಜಲಾಶಯಗಳು ಕೂಡ ಒಳಹರಿವು ಮತ್ತು ಹೊರಹರಿವಿನ ಎರಡೂ ಪ್ರಮಾಣದಲ್ಲೂ ಕೂಡ ಹೆಚ್ಚಾಗಿದೆ ಮತ್ತು ನೀರಿನ ಸಾಂದ್ರತೆ ಕೂಡ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಮಳೆಯಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಬರ್ತಾ ಇದೆ. ಆಲಮಟ್ಟಿ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ ಆಗಿದೆ. ವಿಜಯಪುರದ ಕೊಲ್ಹಾರ ಸೇತುವೆ ಮೇಲೆ ನೀರು ಹರಿತಾ ಇದೆ. ಸೇತುವೆ ಮೇಲೆ ನೀರು ಹರಿತಾ ಇದೆ. ಕೊಲ್ಹಾರ ಸೇತುವೆ ಕೃಷ್ಣೆ ಉಗಮ ಸ್ಥಾನ ಮಹಾಬಲೇಶ್ವರದಲ್ಲಿ 473 ಮಿಲಿಮೀಟರ್ ಮಳೆ ಆಗ್ತಾ ಇರೋದು. ಕೃಷ್ಣಾ ನದಿ ಉಗಮ ಸ್ಥಾನ ಆಗಿರುವಂತಹ ಮಹಾಬಲೇಶ್ವರದಲ್ಲಿ 473 ಮಿಲಿಮೀಟರ್ ಮಳೆ, ಭಾರಿ ಪ್ರಮಾಣದ ಮಳೆ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಸುರಿತಾ ಇರುವಂತಹ ಮಳೆ ಪ್ರಮಾಣ ಕೂಡ ಭಾರಿ ಪ್ರಮಾಣದಲ್ಲಿದೆ. ಈಗಾಗಲೇ ಮುಂಬೈ ಮಹಾರಾಷ್ಟ್ರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಾವು ತೋರಿಸ್ತಾ ಇದ್ವಿ ಆಗ್ಲೇ. ಸೊ ಅಲ್ಲಿ ಭಾರಿ ಪ್ರಮಾಣದ ಮಳೆ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಹಾಗಾಗಿ ಅಲ್ಲಿ ಹೆಚ್ಚುವರಿ ಆಗ್ತಾ ಇರುವಂತಹ ನೀರು ರಾಜ್ಯಕ್ಕೆ ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ 1,00,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿರುವಂಥದ್ದು. ಆ ಪ್ರಮಾಣ ಇನ್ನೂ ಜಾಸ್ತಿ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟಿಸ್ತಾ ಇದೆ. ಕಳಸಾ ತಾಲೂಕಿನ ಹಲವು ಕಡೆಗಳಲ್ಲಿ ಭಾರಿ ಮಳೆ ಸುರಿತಾ ಇದೆ. ಮಲೆನಾಡು ಭಾಗದಲ್ಲಿ ಮಳೆ ಚುರುಕನ್ನು ಪಡಿತಾ ಇರುವಂಥದ್ದು ನಿನ್ನೆ ಮೊನ್ನೆಯಿಂದ. ಕಳಸಾ ತಾಲೂಕಿನ ಹಲವು ಕಡೆಗಳಲ್ಲಿ ಭಾರಿ ಮಳೆ. ಇವತ್ತು ಕೂಡ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಒಂದಿಷ್ಟು ಅವಘಡಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಎಸ್ಕೆ ಮೇಗಲ್ ಕೊನೆಗೂಡು ರಸ್ತೆಗೆ ಬಿದ್ದಂತಹ ಮರ ಮೇನ್ ರೋಡ್ಗೆ ಬಿದ್ದಿದೆ. ಹಾಗಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಸ್ಥಳೀಯರಿಂದ ಮರ ತೆರವು ಕಾರ್ಯವನ್ನು ಮಾಡಲಾಗಿದೆ. ಕಳಸಾ ತಾಲೂಕಿನಾದ್ಯಂತ ಮಳೆ ಆತಂಕ ಸೃಷ್ಟಿ ಮಾಡಿಬಿಟ್ಟಿದೆ. ಜೂನ್ ತಿಂಗಳ ಅಂತ್ಯದವರೆಗೂ ಕೂಡ ಮಲೆನಾಡಲ್ಲೂ ಕೂಡ ಮಳೆ ಇರಲಿಲ್ಲ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ರಾಜ್ಯದಲ್ಲಿ. ಮಳೆ ಬರುತ್ತೋ ಇಲ್ವೋ, ಮಲೆನಾಡು ಕರಾವಳಿ ಭಾಗಕ್ಕೂ ಈ ಬಾರಿ ಏನಾದರೂ ಬರ ಬಂದ್ಬಿಡುತ್ತಾ ಅನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಜುಲೈ ಆರಂಭ ಆಗ್ತಾ ಇದ್ದಂಗೆನೆ ಮೊದಲ ವಾರದಲ್ಲೇ ಎಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅನೇಕ ಅವಾಂತರಗಳನ್ನು ಕೂಡ ಮಳೆ ಸೃಷ್ಟಿ ಮಾಡ್ತಾ ಇದೆ. ಈ ರೀತಿಯಾಗಿ ಕಳಸಾ ತಾಲೂಕಲ್ಲಿ ಮಳೆ ಬಿಟ್ಟು ಬಿಡದಂಥ ರೀತಿಯಲ್ಲಿ ಸುರಿತಾ ಇದೆ. ಮತ್ತದು ನಾರ್ಮಲ್ ಮಳೆಯಲ್ಲ, ಜಿಟಿ ಮಳೆಯಲ್ಲ, ಭಾರಿ ಪ್ರಮಾಣದ ಮಳೆ ಸುರಿತಾ ಇದೆ. ಹಾಗಾಗಿ ಒಂದಿಷ್ಟು ಅವಘಡಗಳು ಆಗ್ತಾ ಇರೋದು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಮೇನ್ ರೋಡ್ಗೆ ಬೃಹದಾಕಾರದ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿತ್ತು. ಸ್ಥಳೀಯರು ಅದನ್ನು ತೆರವು ಮಾಡಿದ್ದಾರೆ.